ಸಿಎಂ ಅವರು ಕೇಂದ್ರ ಬಜೆಟ್ ಬಗ್ಗೆ ಸಂಕುಚಿತ ಭಾವನೆಯನ್ನ ತೋರಿದ್ರು. ಕೇಂದ್ರ ಸರ್ಕಾರದ ದೂರದೃಷ್ಟಿಯ ಬಜೆಟ್ ಸಿಎಂಗೆ ಅರ್ಥ ಆಗಿಲ್ಲ ಅಂತ ಮೈಸೂರಿನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಕೇಂದ್ರ ಬಜೆಟ್ ಬಗ್ಗೆ ಸಿಎಂ ಬಹಳ ಲಘುವಾಗಿ ಮಾತನಾಡಿದರು. ಸರ್ಕಾರ ಖಾಲಿ ಚೊಂಬನ್ನ 2 ವರ್ಷದಿಂದ ಜನರಿಗೆ ಕೊಡ್ತಾ ಇದೆ. ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಮುಚ್ಕೊಳ್ಳೋದಕ್ಕೆ, ತಮ್ಮ ಸರ್ಕಾರದ ವೈಫಲ್ಯಗಳನ್ನು ಮುಚ್ಕೊಳ್ಳೋದಕ್ಕೆ ಕೇಂದ್ರದ ಬಜೆಟ್ ಬಗ್ಗೆ ಸಿಎಂ ಟೀಕೆಯನ್ನ ಮಾಡಿದ್ದಾರೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದೇ ಸಂದರ್ಭದಲ್ಲಿ ಮಂಡ್ಯ ಹಾಗೆ ರಾಜ್ಯಕ್ಕೆ ಎಚ್.ಡಿ.ಕೆ ಏನ್ ತಂದಿದ್ದಾರೆ ಅಂತೇಳಿ ಅವರು ಪ್ರಶ್ನೆ ಮಾಡ್ತಾರೆ. ಕೇಂದ್ರ ಸರ್ಕಾರ ನನಗೆ ಮತ್ತೆ 2 ಜವಾಬ್ದಾರಿಗಳನ್ನ ಇವಾಗ ಕೊಟ್ಟಿದೆ. ಮಂಡ್ಯದಲ್ಲಿ ನಾನು ಆಟೋಮೊಬೈಲ್ ಸೆಂಟರ್ ನಿರ್ಮಾಣ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ. ನಾವು ನಿರ್ಮಾಣವನ್ನ ಮಾಡ್ತೀವಿ, ಆಟೋಮೊಬೈಲ್ ರಿಸರ್ಚ್ ಸೆಂಟರ್ ಅನ್ನ, ಅಲ್ಲಿ ಟೆಸ್ಟಿಂಗ್ ಸೆಂಟರ್ ಅನ್ನ. ಅದಕ್ಕೋಸ್ಕರ 100 ಎಕರೆ ಜಾಗ ಕೊಡಿ ಅಂತೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಪತ್ರವನ್ನ ಕೂಡ ಬರೆದಿದ್ದೇನೆ ಅಂತೇಳಿ ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಪ್ರತಿನಿತ್ಯ ಅಲ್ಲಿಯ ಶಾಸಕರುಗಳು ಕುಮಾರಸ್ವಾಮಿ ಮಂಡ್ಯಗೆ ಏನು ಕೊಟ್ಟ, ಕರ್ನಾಟಕಕ್ಕೆ ಏನು ತಂದ ಅಂತಕ್ಕಂಥದ್ದು ಪ್ರತಿನಿತ್ಯ ಒಂದಲ್ಲ ಒಂದು ರೀತಿ ಹೇಳಿಕೆ ಕೊಡೋದು ನೋಡಿದ್ದೇನೆ. ಅದರ ಜೊತೆಗೆ MLAಗಳು ಪ್ರತಿನಿತ್ಯ ನಾವು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಅಲ್ಲಿ 100 ಎಕರೆ ಜಮೀನು ನೋಡಿದ್ದೀವಿ, ಇಲ್ಲಿ 100 ಎಕರೆ ಜಮೀನು ನೋಡಿದ್ದೀವಿ. ಕುಮಾರಸ್ವಾಮಿಯವರು ಬರೀ ಹೇಳಿಕೆ ಕೊಟ್ಟು ಹೋಗ್ತಾ ಇದ್ದಾರೆ. ಈ ರೀತಿಯ ಒಂದು ಸಣ್ಣತನದಲ್ಲಿ ಮಂಡ್ಯ ಜಿಲ್ಲೆಯ ಶಾಸಕರಿಗೆ ಹೇಳ್ತಕ್ಕಂಥದ್ದನ್ನು ಗಮನಿಸಿದ್ದೇನೆ. ಇಲ್ಲಿ ಪ್ರಮುಖವಾಗಿ ಇವತ್ತು ಪ್ರಧಾನಮಂತ್ರಿಗಳು ಈ ಬಜೆಟ್ನಲ್ಲಿ ಕನ್ಸ್ಟ್ರಕ್ಷನ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಒಂದು ತೀರ್ಮಾನ ಮಾಡಿದ್ದಾರೆ. ಇವತ್ತು ಬಜೆಟ್ನಲ್ಲಿ ಘೋಷಣೆನೂ ಆಗಿದೆ. ರಾಜ್ಯ ಸರ್ಕಾರಕ್ಕೊಂದು ಪತ್ರವನ್ನು ಬರೆದಿದ್ದೀನಿ. ಏಕೆಂದರೆ ನಿಮ್ಮ ಮುಂದೆ ಹೇಳ್ಬಿಡ್ತೀನಿ, ಮಂಡ್ಯಕ್ಕೆ ನಾನು ಇವತ್ತು ಹೋಗೋಕ್ಕಾಗಲ್ಲ, ಮತ್ತು ನಾನು ಬೆಂಗಳೂರು ಹೋಗ್ತಾ ಇರೋದ್ರಿಂದ ಒಂದು ARII ಅಂದರೆ ಆಟೋಮೇಟಿವ್ ರಿಸರ್ಚ್ ಅಸೋಸಿಯೇಷನ್ ಆಫ್ ಇಂಡಿಯಾ, ಇಲ್ಲಿ ಸಿದ್ದರಾಮಯ್ಯನಿಗೆ ಒಂದು ಪತ್ರ ಬರೆದಿದ್ದೀನಿ. ಸಿದ್ದರಾಮಯ್ಯನಿಗೆ ಪತ್ರ ಬರೀಬೇಕಾದ್ರೆ ಆ ಒಂದು ರಿಸರ್ಚ್ ಸೆಂಟರು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಲಿಕ್ಕೆ ಈಗಾಗಲೇ ನಮಗೇನು ಭೂಮಿ ಬೇಕು ಅಂತೇಳಿ ಆ ARIನ ಸಂಸ್ಥೆಯವರು ರಾಜ್ಯ ಸರ್ಕಾರಕ್ಕೆ ಪತ್ರನೂ ಬರೆದಿದ್ದಾರೆ. 100 ಎಕರೆ ಜಮೀನು ಕೊಡಿ ಅಂತೇಳಿ. ARI ಅಂತ ಅಂದರೆ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳ ಒಂದು ಹೇಳಿಕೆಯನ್ನು ಗಮನಿಸಿದ್ದೇನೆ ನಾನು. ಏನೋ ಅವರ ಆ್ಯಕ್ಷನ್ನು ಖಾಲಿ ಚಂಬು ಅಂತ ಹೇಳಿ ಕೊಟ್ಟಂಥ ಆ್ಯಕ್ಷನನ್ನು ಗಮನಿಸಿದ್ದೇನೆ ನಾನು. ಈಗಾಗಲೇ 17ನೇ ಬಜೆಟನ್ನು ಮಂಡನೆ ಮಾಡ್ತಕ್ಕಂಥದ್ದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದ ತಯಾರಿ ಏನು ಮಾಡ್ತಾ ಇದ್ದಾರೆ. 17 ದಾಖಲೆಯ ಬಜೆಟನ್ನು ಮಂಡನೆ ಮಾಡಿದ್ದೇನೆ ಅಂತಕ್ಕಂಥ ಒಂದು ಹಮ್ಮು ಬಿಮ್ಮು ಏನು ಇಟ್ಕೊಂಡಿದ್ದಾರೆ. ಇಷ್ಟೆಲ್ಲ ಆಯವ್ಯವನ್ನು ಮಂಡನೆ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಈ ಬಜೆಟ್ಟಿನ ದೂರದೃಷ್ಟಿಯ ಬಗ್ಗೆ ಅಂಥ ಸಂಕುಚಿತ ಮನೋಭಾವದ ಹೇಳಿಕೆ ಅವಶ್ಯಕತೆ ಇತ್ತ ಅನ್ನೋದು ನನ್ನ ಅಭಿಪ್ರಾಯ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಇಷ್ಟೊಂದು ಲಘುವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದನ್ನು ನಾನೇನು ಗಮನಿಸಿದ್ದೇನೆ. ಖಾಲಿ ಚಂಬನ್ನು ಕೊಟ್ಟಿರ್ತಕ್ಕಂಥದ್ದು ಕಳೆದ 2.5 ವರ್ಷದಲ್ಲಿ ಈ 136 ಸ್ಥಾನ ಗೆದ್ದಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಆ ಖಾಲಿ ಚಂಬಿನ ಕ್ರೆಡಿಟ್ ಹೋಗಬೇಕು ಅನ್ನೋದು ನಾನು ಹೇಳಲಿಕ್ಕೆ ಬಯಸ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.